ಇದೆಲ್ಲ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಜಸ್ಟ್ ಅವ್ರದ್ದು ಹಿತಾಸಕ್ತಿ ಮಾತ್ರ ಅಲ್ಲ, ಸಾರ್ವಜನಿಕರ ಹಿತಾಸಕ್ತಿ ಇದೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ 1750 ಮೆಡಿಕಲ್ ಶಾಪ್ಗಳಿಗೆ ಬೀಗ ಬಿದ್ದಿದೆ. ರಾಜ್ಯದಲ್ಲಿ ಈ ಫಾರ್ಮಸಿಯನ್ನು ವಿರೋಧಿಸಿ ಮೆಡಿಕಲ್ಸ್ ಬಂದ್ಗೆ ಕರೆ ಕೊಟ್ಟಿರೋದ್ರ ಪ್ರತಿಕ್ರಿಯೆ ಜಿಲ್ಲೆಗಳಿಂದ ಕೂಡ ನಮಗೆ ಸಿಗ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಂತೂ ಬಹುತೇಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. 1750 ಮೆಡಿಕಲ್ ಶಾಪ್ಸ್ಗೆ ಇಲ್ಲಿ ಬೀಗ ಬಿದ್ದಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಯಶಸ್ವಿ ಆಯಿತು ಅಂತ ಅಂದರೆ ಅತಿ ದೊಡ್ಡ ಜಯ ಅಂತಾನೆ ಅವ್ರಿಗೆ. ದೇಶದಾದ್ಯಂತ 8.5 ಲಕ್ಷಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಒಗ್ಗಟ್ಟು ಪ್ರದರ್ಶನ ಮಾಡೋದ್ರ ಬಗ್ಗೆ ಹೇಳಿದ್ವು. ಸೊ ಜಿಲ್ಲೆಗಳ ಮಾಹಿತಿಯನ್ನು ಕೊಡ್ತಾ ಇದ್ವಿ. ತುಮಕೂರು, ರಾಯಚೂರು ಅಥವಾ ಬೀದರ್ ಇರಬಹುದು, ಕಲಬುರಗಿ, ಇಲ್ಲೆಲ್ಲವೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಒಗ್ಗಟ್ಟು ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲಿ ಮಾತ್ರ ಮಿಶ್ರ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ. ಜನಸಾಮಾನ್ಯರಿಗೆ ತೊಂದರೆ ಆಗೋದಕ್ಕೆ ಸ್ಟಾರ್ಟ್ ಆಗೋದಕ್ಕಿದೆಯಾ ಎಲ್ಲ ಕ್ಲಾರಿಟಿ ಇನ್ನೂ ನಮಗೊಂದು 10-10:30 ಅಷ್ಟೊತ್ತಿಗೆ. ಸಾಮಾನ್ಯವಾಗಿ ಮೆಡಿಕಲ್ ಶಾಪ್ನ ಬಿಸ್ನೆಸ್ಗಳು ಯಾವಾಗಲೂ ನಡೀತಾ ಇರುತ್ತೆ, ಬಟ್ ಜನ ಅತಿ ಹೆಚ್ಚು ಹೋಗೋದು ಕೂಡ 10:30 ನಂತರ.